ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಲೀಗಲ್ ಪೇಪರ್ ಪ್ರಿಂಟೌಟು ಹೇಗೆ ಮಾಡುವುದು ಎಂದು ಹೇಳಿಕೊಡ್ತಾ ಇದ್ದೇನೆ. ಮೊನ್ನೆ ನಾನು ನಿಮಗೆ ಜೆರಾಕ್ಸ್ ಹೇಗೆ ಮಾಡುವುದು ಎಂದು ಹೇಳಿಕೊಟ್ಟಿದ್ದೆ ಲೀಗಲ್ ಪೇಪರ್. ಇವತ್ತು ನಾನು ಪ್ರಿಂಟ್ ಹೇಗೆ ಮಾಡುವುದು ಅಂತೇಳಿ, ಅಂದರೆ PDF ಎಲ್ಲ ಬಂದರೆ, ಯಾವುದಾದ್ರೂ ಪ್ರಿಂಟ್ ಬಂದರೆ ಅದು ಲೀಗಲ್ ಪೇಪರಲ್ಲಿ ಇರುತ್ತೆ. ಅದನ್ನು ನೀವು ಡೈರೆಕ್ಟ್ ಪ್ರಿಂಟ್ ಕೊಟ್ಟರೆ ಅದು ಬರೋದಿಲ್ಲ, ಏಕೆಂದರೆ ಆಲ್ರೆಡಿ ಅದು A4 ಪೇಪರಲ್ಲಿ ಸೆಟ್ಟಿಂಗ್ ಆಗಿರುತ್ತೆ. ಸೊ ನಾವು ಲೀಗಲಲ್ಲಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಲೀಗಲ್ ಜೆರಾಕ್ಸ್ ಮಾಡೋದಾದರೆ ಅಲ್ಲಿ ಇಟ್ಟರೆ ನಿಮಗೆ ಜೆರಾಕ್ಸ್ ಬರುತ್ತೆ ಬೈಪಾಸ್ ಸೆಟ್ಟಿಂಗಲ್ಲಿ. ಸೊ ಅದರಲ್ಲಿ ಇಟ್ಟರೆ ನೀವು ಸ್ಕ್ಯಾನ್ ಮಾಡಿದರೆ ಅದರಿಂದ ನೀವು ಜೆರಾಕ್ಸ್ ಮಾಡ್ಬೋದು. ಬಟ್ ನಮಗೆ ಪ್ರಿಂಟ್ ಅದರಲ್ಲಿ ಬರೋ ಚಾನ್ಸಸ್ ಇಲ್ಲ, ಯಾಕಂದರೆ ನಾನು ಟ್ರೈ ಮಾಡಿದೆ, ನನಗೆ ಆಗಿಲ್ಲ. ಸೊ ನಾನು ನಿಮಗೆ ಅದಕ್ಕೆ ಇನ್ನೊಂದು ಮೆಥಡ್ ಮೂಲಕ ನಿಮಗೆ ಪ್ರಿಂಟ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ನಾವು ಈಗ ಅದರಲ್ಲಿ ಹೇಗೆ ಪ್ರಿಂಟ್ ಅಂದರೆ, ನಾವೀಗ ಲ್ಯಾಪ್ಟಾಪಲ್ಲಿ ಅಂದರೆ ಅವ್ರ ಕಂಪ್ಯೂಟರಲ್ಲಿ ಅದನ್ನು ಪ್ರಿಂಟ್ ಮಾಡಿದರೆ, ಪ್ರಿಂಟ್ ಕೊಟ್ಟರೆ ಅದು ಡೈರೆಕ್ಟಾಗಿ ಅಲ್ಲಿಂದ ಪ್ರಿಂಟ್ ಬರುವುದಿಲ್ಲ. ಸೊ ಅದಕ್ಕೆ ನಾವು ಪೇಪರ್ ಸೆಟ್ಟಿಂಗ್ ಮಾಡಬೇಕು, ನಂತರ ಇದರಲ್ಲಿ ಮೆನುವಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ನಾವು ಫಸ್ಟ್ ಹೇಗೆ ಸೆಟ್ಟಿಂಗ್ ಮಾಡಬೇಕು ಪೇಪರನ್ನು ಅಂತೇಳಿ ನಿಮಗೆ ನಾನಿವತ್ತು ಹೇಳಿಕೊಡ್ತಾ ಇದ್ದೇನೆ. ಮೊದಲು ನಾವು ಪೇಪರನ್ನು ಸೆಟ್ ಮಾಡುವ, ಅಂದರೆ A4 ಇದ್ದ ಪೇಪರನ್ನು ತೆಗೆದು ಅದರಲ್ಲಿ ನಾವು ಲೀಗಲ್ ಪೇಪರ್ ಹಾಕುವ. ಸೊ ನಾವು ಮೊದಲಿಗೆ ಹಾಗೆ ಮಾಡಬೇಕಾದ್ರೆ ನಾವು ಟ್ರೇ ಓಪನ್ ಮಾಡಬೇಕಾಗಿದೆ. ಕೆಳಗೆ ಅಲ್ಲಿ ಟ್ರೇ ಇದೆ ನೋಡಿ, ಅದರಲ್ಲಿ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಾವು ಲೀಗಲ್ ಪೇಪರನ್ನು ಹೀಗೆ ಇಡಬೇಕಾಗ್ತದೆ. ಸೊ ಮೊದಲಿಗೆ ನಾವು ಆ ಟ್ರೇಯನ್ನು ಓಪನ್ ಮಾಡುವ. ಇಲ್ಲಿದೆ ನೋಡಿ, ಇದನ್ನು ನಾವು ಹೀಗೆ ಓಪನ್ ಮಾಡಬೇಕಾಗುತ್ತೆ. ಆಗ ಅದರಲ್ಲಿ A4 ಪೇಪರ್ ಇರುತ್ತೆ. ಸೊ ನಾವು ಅದನ್ನು ಓಪನ್ ಮಾಡಿಬಿಟ್ಟು ತೆಗೆಯುವ. ಮೊದಲಿಗೆ ನಾವು ಈ ಥರ ಓಪನ್ ಮಾಡಿದರೆ ಆಗ ಅಲ್ಲಿ ಸೈಡಲ್ಲಿ ಒಂದು ಏರೋ ಮಾರ್ಕ್ ಇದೆ ನೋಡಿ, ಅದರಿಂದ ನಾವು ಪೇಪರನ್ನು ಹೀಗೆ ಲೂಸ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ನೀವು ಪೇಪರ್ ಅದನ್ನು ಡೈರೆಕ್ಟ್ ಓಪನ್ ಮಾಡಲಿಕ್ಕೆ ಹೋಗಬೇಕಿದೆ, ಅದು ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ತೆಗಿಬೇಕಾದ್ರೆ ಮೊದಲು ಅದನ್ನು ಅಂದರೆ ದೊಡ್ಡದು ಮಾಡಬೇಕಾಗ್ತದೆ. ಅದನ್ನು ಇಲ್ಲದ್ರೆ ಅದು ಲೀಗಲ್ ಪೇಪರ್ ನಮಗೆ ಸೆಟ್ಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾವು ಅದರಿಂದ A4 ಪೇಪರನ್ನು ರಿಮೂವ್ ಮಾಡಿಬಿಟ್ಟು ಅದರಲ್ಲಿ ನಾವು ಲೀಗಲ್ ಪೇಪರನ್ನು ಇಡುವ. ಈ ಥರ ಇಡಬೇಕಾಗುತ್ತೆ ಪೇಪರನ್ನು. ನಂತರ ಆ ಏರೋ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಅದರಿಂದ ನಾವು ಅಂದರೆ ಪೇಪರ್ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಇಲ್ಲದ್ರೆ ಅದು ಪೇಪರ್ ಅಂದರೆ ಪ್ರಿಂಟ್ ಮಾಡುವಾಗ ಅದು ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಕರೆಕ್ಟಾಗಿ ಇದನ್ನು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಂತರ ಅದನ್ನು ಹೀಗೆ ಕ್ಲೋಸ್ ಮಾಡಬೇಕಾಗುತ್ತೆ. ನಂತರ ನಾವು ಮೆನುವಲ್ಲಿ ಅಲ್ಲಿ ಮೇಲೆ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಪ್ರಿಂಟ್ ತೆಗಿಬೇಕಾದ್ರೆ. ಹಾಗೆ ಸೆಟ್ಟಿಂಗ್ ಮಾಡಿಬಿಟ್ಟು ನಾವು ಪೇಪರ್ ಇಟ್ಟರೆ ನಂತರ ಪ್ರಿಂಟ್ ಕೊಟ್ಟರೆ ಅದು ಪ್ರಿಂಟ್ ಬರೋದಿಲ್ಲ. ಅದಕ್ಕೆ ಮೆನುವಲ್ಲಿ ಸಹ ನಾವು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದರಲ್ಲಿ ನೋಡಿ ಅದು A4 ಸೆಟ್ಟಿಂಗ್ ಆಗಿದೆ. ಸೊ ನಾವು ಅದಕ್ಕೆ ಫಸ್ಟಿಗೆ ಯೂಸರ್ ಟೂಲ್ಸ್ ಅಂತ ಇದೆ ನೋಡಿ ಅಲ್ಲಿ ಸೈಡಲ್ಲಿ. ಸೊ ನಾವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಯೂಸರ್ ಟೂಲ್ಸ್ ಅಂತ ಇದೆ ನೋಡಿ, ಹೌದು ಅದನ್ನು. ಈಗ ಅದು A4 ಸೆಟ್ಟಿಂಗ್ ಆಗಿದೆ. ಸೊ ಅದಕ್ಕೆ ನಾವೀಗ ಅದನ್ನು ಯೂಸರ್ ಟೂಲ್ಸ್ ಅಂತ ಇದ್ದಿದೆ ನೋಡಿ, ಅದನ್ನು ಪ್ರೆಸ್ ಮಾಡುವ. ಅದನ್ನು ಪ್ರೆಸ್ ಮಾಡಿಬಿಟ್ಟು ನಂತರ ಅದರಲ್ಲಿ ಕೌಂಟರ್ ಅಂತ ಬರ್ತದೆ ನೋಡಿ, ಆ ಕೌಂಟರ್ ಅಂತೇಳಿ ಸಿಸ್ಟಮ್ ಸೆಟ್ಟಿಂಗ್ ಆ ಥರ ಎಲ್ಲ ಇದೆ ನೋಡಿ. ಅದರಲ್ಲಿ ನಾವೀಗ ಸಿಸ್ಟಮ್ ಸೆಟ್ಟಿಂಗ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಏರೋ ಮಾರ್ಕ್ ಇದೆ ನೋಡಿ, ಏರೋ ಮಾರ್ಕಲ್ಲಿ ನಾವು ಕ್ಲಿಕ್ ಮಾಡಿದರೆ ಅದು ಕೆಳಗೆ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಿಸ್ಟಮ್ ಸೆಟ್ಟಿಂಗ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಓಕೆ ಬಟನ್ನ ಕ್ಲಿಕ್ ಮಾಡಿ ನೀವು. ನಂತರ ಅಲ್ಲಿ ಜನರಲ್ ಫೀಚರ್ಸ್ ಅಂತ ಇದೆ, ಟ್ರೇ ಪೇಪರ್ಸ್ ಸೆಟ್ಟಿಂಗ್ ಅಂತಿದೆ. ಅದರಲ್ಲಿ ನಾವು ಟ್ರೇ ಪೇಪರ್ ಸೆಟ್ಟಿಂಗ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತೇಳಿ ಬಟನ್ ಪ್ರೆಸ್ ಮಾಡಬೇಕು. ನಂತರ ಪೇಪರ್ ಸೈಜ್ ಟ್ರೇ 1 ಅಂತಿದೆ ನೋಡಿ, ಅದರಲ್ಲಿ ನಾವು ಪೇಪರ್ ಸೈಜ್ ಟ್ರೇ 1 ಅಂತಿದೆ ನೋಡಿ, ಅದನ್ನು ಓಕೆ ಅಂತೇಳಿ ಕೊಡಬೇಕು. ಪೇಪರ್ ಸೈಜ್ ಬೈಪಾಸ್ ಅಂತೇನಿಲ್ಲ. ಈಗ ನೋಡಿ ಅದರಲ್ಲಿ A4 ಸೆಟ್ಟಿಂಗ್ ಆಗಿದೆ.
ನಮಗೆ A4ಅಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಅಲ್ಲ, ನಮಗೆ ಲೀಗಲಲ್ಲಿ ಪ್ರಿಂಟ್ ಮಾಡಬೇಕು. ಸೊ ನಾವು ಅದರಲ್ಲಿ ಕೆಳಗೆ ಬಂದುಬಿಟ್ಟು 8.5 ಇಂಟು 13 ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. 8.5 ಇಂಟು 13 ಅಂತ, ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಿ. ನಂತರ ಆ ಥರ ಬರುತ್ತೆ. ಸೊ ನಾವು ಎಸ್ಕೇಪ್ ಕೊಟ್ಟರೆ ಅದು ಬ್ಯಾಕ್ ಹೋಗುತ್ತೆ, ಇಲ್ಲದಿದ್ದರೆ ಹಾಗೆ ಇರ್ತದೆ, ಹಾಗೆ ಬಿಟ್ಬಿಡಿ. ಯಾಕೆಂದರೆ ನಾವು ಪುನಃ A4 ಸೈಜ್ ಪೇಪರ್ ಸೆಟ್ಟಿಂಗ್ ಮಾಡಬೇಕಲ್ಲ, ಸೊ ಹಾಗೆ ಇರಲಿ. ನಾವೀಗ ಅಲ್ಲಿ ಕಂಪ್ಯೂಟರಲ್ಲಿ ನೋಡಿ, ಇಲ್ಲೇ ಸೆಟ್ಟಿಂಗಲ್ಲಿ ಕೆಳಗೆ ಬಂದುಬಿಟ್ಟು ಲೀಗಲ್ ಲೆಟರ್ಸ್ ಅಂತ, ಇಲ್ಲಾಂದರೆ A4 ಹಾಗೆ ಸೆಟ್ಟಿಂಗ್ ಆಗಿರುತ್ತೆ, ಅದನ್ನು ನಾವು ಲೀಗಲ್ ಅಂತೇಳಿ ಸೆಟ್ಟಿಂಗ್ ಮಾಡಬೇಕು. ನಂತರ ಪ್ರಿಂಟ್ ಅಂತೇಳಿ ಕೊಡಬೇಕು. ನಂತರ ನಾವು ಪ್ರಿಂಟ್ ಅಂತೇಳಿ ಕೊಟ್ಟ ನಂತರ ಇಲ್ಲಿಂದ ನಮಗೆ ಪ್ರಿಂಟ್ ಬರುತ್ತೆ. ಇದರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಹ ಬರುತ್ತೆ, ಫ್ರಂಟು ಒಂದೇ ಸೈಡ್ ಸಹ, ಬೋತ್ ಸೈಡ್ ಸಹ ಬರುತ್ತೆ, ಒಂದು ಸೈಡ್ ಸಹ ಬರುತ್ತೆ. ನಾವು ಹೇಗೆ ಪ್ರಿಂಟ್ ಕೊಡ್ತೇವೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಮಗೆ ಪ್ರಿಂಟ್ ಬಂತು, ಲೀಗಲ್ ಪೇಪರ್ ಪ್ರಿಂಟ್ ಬಂತು. ನೀವು ಮಾಡ್ತಾ ಹೋದರೆ ಇದು ತುಂಬ ಈಸಿ ಇದೆ. ಫಸ್ಟಿಗೆ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ, ಇಲ್ಲದ್ರೆ ತುಂಬಾ ಈಸಿ ಇದೆ. ಬೇರೆ ದೊಡ್ಡ ದೊಡ್ಡ ಪ್ರಿಂಟರಲ್ಲೆಲ್ಲ ಈ ಥರ ಎಲ್ಲ ಕಷ್ಟಪಡಬೇಕಂತೇನಿಲ್ಲ, ಅದರಲ್ಲಿ ಈಸಿಯಾಗಿ ನಿಮಗೆ ಪ್ರಿಂಟ್ ಮಾಡ್ಬೋದು. ಬಟ್ ಇದು ಚಿಕ್ಕ ಮೆಷಿನಲ್ಲ, ಸೊ ನಾವು ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಂತರ ನಮಗೆ ಪುನಃ A4ಗೆ ಸೆಟ್ಟಿಂಗ್ ಮಾಡಬೇಕು, ಯಾಕಂದರೆ ಜಾಸ್ತಿಯಾಗಿ ಬರೋದು A4ಅಲ್ಲಿ ಅಲ್ಲ. ಸೊ ಪುನಃ ನಾವು ಪೇಪರ್ ತೆಗಿಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಪುನಃ ಸೆಟ್ಟಿಂಗ್ ಮಾಡಬೇಕು ಪೇಪರ್ ನಾವೀಗ ಲೀಗಲಿಗೆ ಹೇಗೆ ಸೆಟ್ಟಿಂಗ್ ಮಾಡಿದ್ದೀವಿ ನೋಡಿ, ಅದೇ ಥರ ಸೆಟ್ಟಿಂಗ್ ಮಾಡಬೇಕು. ಲಾಸ್ಟಲ್ಲಿ ನಾವು A4 ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಲಾಸ್ಟಲ್ಲಿ ಈ ಥರ ಬಂದುಬಿಟ್ಟು A4 ಅಂತಿದೆ ನೋಡಿ, ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಎಸ್ಕೇಪ್ ಬಟನ್ ಕೊಟ್ಟು ಅದು ಫುಲ್ಲು ಬ್ಯಾಕ್ ಹೋಗುತ್ತೆ. ಅಷ್ಟೇ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ನಾವು A4 ಲೀಗಲ್ ಪೇಪರ್ ಇಟ್ಟಿದ್ದೇವೆ ನೋಡಿ ಟ್ರೈಯಲ್ಲಿ. ಸೊ ಮೊದಲು ಹೇಗೆ ಮಾಡಿದ್ವಿ ನೋಡಿ, ಏರೋ ಮಾರ್ಕ್ಗೆ ಕ್ಲಿಕ್ ಮಾಡಿಬಿಟ್ಟು ಹಾಗೆ ಲೀಗಲ್ ಪೇಪರನ್ನು ನಾವು ತೆಗೆದು ಅದರಲ್ಲಿ ನಾವು A4 ಪೇಪರನ್ನು ಇಟ್ಟರೆ ಅಲ್ಲಿಗೆ ನಾವು ಲೀಗಲ್ ಪೇಪರಲ್ಲಿ ಪ್ರಿಂಟ್ ಮಾಡೋದು ಹೇಗೆ ಅಂತೇಳಿ ತಿಳಿದುಕೊಂಡ್ವಿ. ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಬಟ್ ನೀವು ಮಾಡ್ತಾ ಅದು ತುಂಬಾ ಈಸಿ ಆಗುತ್ತೆ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ, ಬಟ್ ತುಂಬಾ ಈಸಿ ಇದೆ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.